ಒಬ್ಬ ರೈತ ಬಿಸಿಲಿನ ತೀವ್ರ ತಾಪದಿಂದ ತುಂಬಾ ತೊಂದರೆಗೊಳಗಾಗುತ್ತಾನೆ. ಬಿಸಿಲು ಅಷ್ಟು ಕಠಿಣವಾಗಿರುತ್ತದೆ ಎಂದು ನೆಲವೂ ಸುಡುತ್ತದೆ. ಆಗ ಆತನು ತಾನೇ ತಣ್ಣನೆಯ ಮನೆಯನ್ನು ಕಟ್ಟಬೇಕು ಎಂದು ತೀರ್ಮಾನಿಸುತ್ತಾನೆ. ಹೀಗಾಗಿ ಆತ ಹಿಮದಿಂದ ಒಂದು ಮನೆ ಕಟ್ಟಲು ಶುರುಮಾಡುತ್ತಾನೆ. ಬಹಳ ಶ್ರಮಪಟ್ಟ ನಂತರ ಬಿಳಿಬಿಳಿಯಾದ ಆ ಹಿಮದ ಮನೆ ಸಿದ್ಧವಾಗುತ್ತದೆ. ರೈತ ಒಳಗೆ ಹೋಗಿ ಹಗುರವಾದ ಉಸಿರು ಬಿಡುತ್ತಾನೆ. ಆದರೆ ಬಿಸಿಲು ನಿಲ್ಲುವುದಿಲ್ಲ. ಹೀಗೆ ಸ್ವಲ್ಪ ಹೊತ್ತಿನಲ್ಲಿ ಆ ಹಿಮ ಕರಗಲಾರಂಭಿಸುತ್ತದೆ. ರೈತನ ಮನೆಯನ್ನು ನೀರಾಗಿ ಬದಲಾಗುತ್ತಾ ಹೋಗುತ್ತದೆ. ರೈತ ತುಂಬಾ ದುಃಖಪಡುತ್ತಾನೆ. ಆಗ ಆತ ಹತ್ತಿರದ ಒಂಟೆಯ ಬಳಿ ಹೋಗಿ ಸಹಾಯ ಕೇಳುತ್ತಾನೆ. ಆ ಒಂಟೆ ಮರಳಿನ ಪ್ರಪಂಚದಿಂದ ಕದಿಯದ ಹಿಮ, ಎಂದಿಗೂ ಕರಗದ ಮಾಯ ಹಿಮ ತಂದುಕೊಡುತ್ತದೆ. ರೈತ ಅದನ್ನು ನೋಡಿ ಸಂತೋಷದಿಂದ ತುಂಬಿ ಹೋಗುತ್ತಾನೆ. ಆತ ಆ ಹಿಮದ ಮೇಲೆ ಮಲಗಿ ವಿಶ್ರಾಂತಿ ಪಡೆಯಲು ಶುರುಮಾಡುತ್ತಾನೆ. ನಂತರ ಅದೇ ಹಿಮದಿಂದ ಒಂದು ತಣ್ಣನೆಯ ಪೂಲ್ ಮಾಡುತ್ತಾನೆ ಮತ್ತು ಅದರೊಳಗೆ ತೇಲುತ್ತಾನೆ.